Hello everyone, you are watching News Insights. Let's watch today's news updates. ಪ್ರಜ್ವಲ್ ನರ್ಷದ್ರವರು ಹಾಗೂ ಅದೇ ರೀತಿಯಾಗಿ ನಮ್ಮ ನಮ್ಮ ಸಚಿವರಾದಂತಹ ನಗರಾಭಿವೃದ್ಧಿ ಸಚಿವರಾದಂತಹ ಬೈತಿ ಸುರೇಶ್ ಅಣ್ಣವರು ಹಾಗೂ ನಮ್ಮ ಮಹದೇವಪುರ ಕ್ಷೇತ್ರದ ಮಾನ್ಯ ಮಾಜಿ BBMP ಸದಸ್ಯರಾದಂಥ ಎಸ್ ಉದಯಕುಮಾರ್ ಅವರು ಹಾಗೂ ಅನೇಕ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಖೋಖೋ ಪಂದ್ಯಾವಳಿಗಳನ್ನು ಗುಂಜೂರು ವಾರ್ಡ್ ನಂಬರ್ 50ರಲ್ಲಿ ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಖೋಖೋ ಅಸೋಸಿಯೇಷನ್ ಕರ್ನಾಟಕ ಸರ್ಕಾರದಿಂದ ನಮಗೆ ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾವು ಯಶಸ್ವಿಯಾಗಿ ನಮ್ಮ ಪ್ರಯತ್ನ ಎಷ್ಟಿದೆಯೋ ಅಷ್ಟು ಮಾಡಿ ನಾವು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ಬೆಂಗಳೂರು ಸಿಟಿಗೆ ಹೊಂದ್ಕೊಂಡಿರ್ತಕ್ಕಂಥ ಪೂರ್ವ ತಾಲೂಕು KR ಪುರಂ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ. ವಾರ್ಡ್ ನಂಬರ್ 50ರ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂನಲ್ಲಿ ಈ ತಿಂಗಳ 31ರಿಂದ ಅಂದರೆ ಡಿಸೆಂಬರ್ 31, 2026ರಿಂದ ಜನವರಿ 4, 2026ವರೆಗೆ 5 ದಿವಸಗಳ ಒಂದು ಈ 44ನೇ ರಾಷ್ಟ್ರೀಯ ಬಾಲಕಿಯರ ಒಂದು ಖೋಖೋ ಚಾಂಪಿಯನ್ಶಿಪ್ ಇದೆ. ಇದರಲ್ಲಿ 33 ರಾಜ್ಯಗಳ ತಂಡಗಳು ಒಟ್ಟು ಬಾಲಕ ಭಾಗಗಳು ಸೇರಿ 66 ತಂಡ ಬರ್ತಾ ಇದೆ. ಮತ್ತು ರಾಷ್ಟ್ರದ ಎಲ್ಲ ಭಾಗಗಳಿಂದ ಕ್ರೀಡಾಧಿಕಾರಿಗಳು ಬರ್ತಾ ಇದ್ದಾರೆ, ಒಂದು 100 ಜನ ಕ್ರೀಡಾಧಿಕಾರಿಗಳು. ಮತ್ತು ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿ ಮುಖ್ತಾರ್ ಸಿಂಗ್, ಮತ್ತೊಬ್ಬರು ಹಿರಿಯ ಪದಾಧಿಕಾರಿಯಾದ ತ್ಯಾಗಿಯವರು, ಅಧ್ಯಕ್ಷರಾದ ಸುಧಾಂಶು ಮಿತ್ತಲ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯರಾದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಮತ್ತು ಸ್ಥಳೀಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಲೋಕಲ್ MP PC ಮೋಹನ್ ಅವರು ಮತ್ತು ಅಲ್ಲೇ ಪಕ್ಕದ ತಾಲೂಕು ಆನೇಕಲ್ನ ಶಿವಣ್ಣ MLA ಅವರು, ಈ ಥರ ಎಲ್ಲ ಸುತ್ತ ಇರತಕ್ಕಂಥ MLAಗಳು, ಸುತ್ತ ಕಾರ್ಪೊರೇಟರ್ಸು ಎಲ್ಲ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಮಾಡ್ತಾಯಿದ್ದಾರೆ. ತುಂಬ ಅದ್ಧೂರಿಯಾಗಿ ಮಾಡೋಕ್ಕೆ ಹೊರಟಿದ್ದಾರೆ. 4 ಕೋರ್ಟ್ ಆಗಿದೆ, 2 ಕೋರ್ಟ್ ಮ್ಯಾಟು ಮತ್ತು ಫ್ಲಡ್ ಲೈಟು ಇದೆಲ್ಲ ಇರೋದ್ರಿಂದ ಸುಮಾರು ಒಂದು 2 ತಿಂಗಳಿಂದ ಇದಕ್ಕೆ ಪ್ರಿಪ್ರೇಷನನ್ನು ಮಾಡಿ ಕೂತ್ಕೊಳ್ಳೋಕ್ಕೆ ಜನಗಳಿಗೆಲ್ಲ ಗ್ಯಾಲರಿ ವ್ಯವಸ್ಥೆ ಮತ್ತು ಹೆಣ್ಮಕ್ಳಿಗೆ ಪ್ರತ್ಯೇಕವಾದ ಸ್ಥಳ, ಅಲ್ಲೇ ಹತ್ತಿರದಲ್ಲಿ ಅವ್ರಿಗೆಲ್ಲರಿಗೂ ಆಟಗಾರರಿಗೆ ಊಟದ ವ್ಯವಸ್ಥೆ, ಒಂದು 2-3 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆಲ್ಲ ಸ್ಕೂಲು ಕಾಲೇಜುಗಳು ಎಲ್ಲ. ಎಷ್ಟು ದಿನ ನಡೆಯುತ್ತೆ? 5 ದಿವಸ. ಯಾರೆಲ್ಲ ಗೆಸ್ಟೆಲ್ಲ ಯಾರು? ಅಪ್ಕಮಿಂಗ್ ಗೇಮ್ ಆಗಿದೆ ಇದು. ಮುಂದಿನ ದಿನಗಳಲ್ಲಿ ಇದು ಒಲಿಂಪಿಕ್ಸು, ಏಷ್ಯಾಗೆಲ್ಲ ಸೇರುವಂಥ ಆಟ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಆ ಕುತೂಹಲ ಇದೆ. ಮತ್ತು ಗೇಮ್ನಲ್ಲಿ ಬದಲಾವಣೆಗಳು ಆಗಿದೆ. ಈಗ ಮ್ಯಾಟು, ಶೂ ಅನ್ನು ಬಳಸ್ತಾ ಇದೆ, ಮಕ್ಕಳು ಮಣ್ಣಲ್ಲಿ ಆಡೋವಂಥದ್ದು ಒಂದು ಹಂತಕ್ಕೆ ಕಡಿಮೆ ಆಗ್ತಾಯಿದೆ. ಮತ್ತು ಸೀನಿಯರ್ಸ್ಗೆ ರೂಲ್ಸು ಕೆಲವು ಚೇಂಜ್ ಆಗಿದೆ. ಇವ್ರಿಗೆಲ್ಲ ಮೊದಲು ರೂಲ್ಸ್ ಏನಿತ್ತು ಅದೇ ರೂಲ್ಸ್. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಥ್ಯಾಂಕ್ ಯು.